ರಾಮನಗರ ಕರಗ ಮಹೋತ್ಸವದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಹೌದು, ಸಿಎಂ ಡಿಕೆ ಶಿವಕುಮಾರ್ ಭಾಷಣ ಮಾಡ್ತಿದ್ದಂತಹ ವೇಳೆ ನಟ ದರ್ಶನ್ ಅಭಿಮಾನಿಗಳು ಒಮ್ಮೆಲೆ ಡಿ ಬಾಸ್ ಅಂತ ಜೋರಾಗಿ ಜೈಕಾರವನ್ನ ಹಾಕಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು, ಡಿಕೆಶಿ ದರ್ಶನ್ ಅಭಿಮಾನಿಗಳಿಗೆ ನಿಜಕ್ಕೂ ಹೇಳಿದ್ದೇನು, ಅದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ವಿಷಯ ಏನಂದ್ರೆ, ರಾಮನಗರ ಕರಗ ಮಹೋತ್ಸವದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾಷಣವನ್ನ ಮಾಡಲು ಮೈಕ್ ಹಿಡಿದ ತಕ್ಷಣ ಅಲ್ಲಿದ್ದಂತಹ ನಟ ದರ್ಶನ್ ಅವರ ಅಭಿಮಾನಿಗಳು ನಿರಂತರವಾಗಿ ಡಿ ಬಾಸ್ ಅಂತ ಘೋಷಣೆಯನ್ನ ಕೂಗಲು ಶುರು ಮಾಡಿದ್ರು. ಇದರಿಂದ ಭಾಷಣಕ್ಕೆ ಕೆಲಕಾಲ ಅಡಚಣೆ ಸಹ ಉಂಟಾದಂತಹ ವಾತಾವರಣ ನಿರ್ಮಾಣವಾಯಿತು. ಅಲ್ಲಿ ಅಭಿಮಾನಿಗಳ ಅಬ್ಬರ ಎಷ್ಟಿತ್ತೆಂದರೆ, ಸಿಎಂ ಡಿಕೆಶಿ ಅವರು ಹಲವು ಬಾರಿ ಕುರ್ಚಿಯಿಂದ ಎದ್ದು ನಿಂತು ಮತ್ತೆ ಕೂತು ಪರಿಸ್ಥಿತಿಯನ್ನ ಸಮಾಧಾನಗೊಳಿಸಲು ಹರಸಾಹಸವನ್ನ ಪಡಬೇಕಾಯ್ತು. ವೇದಿಕೆಯಲ್ಲಿದ್ದವರು ಪಟಾಕಿ ಸಿಡಿಸಬೇಡಿ ಅಂತ ಮನವಿ ಮಾಡಿದ್ರು ಅಭಿಮಾನಿಗಳು ಜೈಕಾರ ಕೂಗೋದು ನಿಲ್ಲಿಸಲಿಲ್ಲ. ಬಳಿಕ ಪರಿಸ್ಥಿತಿ ಸ್ವಲ್ಪ ಕಂಟ್ರೋಲ್ ಬಂದ ಮೇಲೆ ಡಿಕೆಶಿ ಅವರು ದರ್ಶನ್ ಫ್ಯಾನ್ಸ್ಗೆ ಖಡಕ್ ಹಾಗೂ ತೂಕದ ಮಾತುಗಳಲ್ಲಿ ಕಿವಿ ಮಾತನ್ನ ಹೇಳಿದ್ರು. ಇದು ಬಹಳ ಪವಿತ್ರವಾದ ಸಭೆ, ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೇನೆ, ಆದ್ರೆ ನೀವು ಕೋರ್ಟ್ ವಿಚಾರವನ್ನ ತಂದು ನನ್ನ ಮೇಲೆ ಒತ್ತಡವನ್ನ ಹೇರಬೇಡಿ ಅಂತ ಸ್ಪಷ್ಟಪಡಿಸಿದ್ರು. ಮುಂದುವರಿದು ಮಾತನಾಡಿದಂತ ಅವರು, ನಾನಿಲ್ಲಿ ನಿಮ್ಮ ಸೇವಕನಾಗಿ ಬಂದಿದ್ದೇನೆ. ನಾನು ಸಿಎಂ ಆಗಿರಬಹುದು, ಆದ್ರೆ ರಾಮನಗರ ಜಿಲ್ಲೆಯ ಮಗ. ಈ ನಿಮ್ಮ ಮಗನನ್ನ ಕಾಪಾಡಿಕೊಳ್ಳುವ ಕೆಲಸವನ್ನ ನೀವು ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು. ಕೊನೆಯಲ್ಲಿ ಅಭಿಮಾನಿಗಳಿಗೆ ಧೈರ್ಯ ತುಂಬಿದಂತಹ ಡಿಕೆ ಶಿವಕುಮಾರ್, ಕಾನೂನು ಚೌಕಟ್ಟಿನಲ್ಲೇ ಎಲ್ಲವೂ ನಡೆಯಬೇಕು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದಂತೆ ನೀವು ಕೂಡ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ಎಂದಿಗೂ ವಿಫಲವಾಗಲ್ಲ. ತಾಯಿ ಖಂಡಿತ ಒಳ್ಳೆಯದು ಮಾಡ್ತಾಳೆ ಅಂತ ದರ್ಶನ್ ಅವರ ಫ್ಯಾನ್ಸ್ಗೆ ಧೈರ್ಯವನ್ನ ತುಂಬಿದರು.